ಕನ್ನಡ ಚಿತ್ರರಂಗದಲ್ಲಿ ಹೊಸ ನಟನ ಉದಯವಾಗಿದೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸಹೋದರ ಅಳಿಯ ಬೆಳ್ಳಿತೆರೆ ಮೇಲೆ ಮಿನುಗಲು ಪ್ರಾರಂಭಿಸಿದ್ದಾರೆ. ಮ್ಯಾಂಗೋ ಪಚ್ಚ ಸಿನಿಮಾ ತೆರೆ ಕಂಡಿದೆ. ಮ್ಯಾಂಗೋ ಪಚ್ಚ ಚಿತ್ರದ ಮೂಲಕ ಸಂಚಿತ್ ಸಂಜೀವ್ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ದಾರೆ. ಜೂನಿಯರ್ ಕಿಚ್ಚನಾಗಿ ಸಂಚಿತ್ ಸಂಜೀವ್ ಕನ್ನಡ ಸಿನಿಮಾ ರಂಗದಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದ್ದಾರೆ. ಸುದೀಪ್ ಅವರಿಗೆ ದೊಡ್ಡ ಬ್ರೇಕ್ ನೀಡಿದ್ದು ಹುಚ್ಚ ಸಿನಿಮಾ. ಅದೇ ಸಿನಿಮಾದಲ್ಲಿನ ಸುದೀಪ್ ಪಾತ್ರದ ಹೆಸರು ಕಿಚ್ಚ. ಅಂದಿನಿಂದ ಸುದೀಪ್ ಹೆಸರಿನ ಜೊತೆ ಕಿಚ್ಚ ಹೆಸರು ಹಾಸು ಹೊಕ್ಕಾಯಿತು. ಇದೀಗ ಕಿಚ್ಚನ ಅಳಿಯ ಸಂಚಿತ್ ಸಂಜೀವ್ ಚೊಚ್ಚಲ ಸಿನಿಮಾ ರಿಲೀಸ್ ಆಗಿದೆ. ಕಿಚ್ಚನಿಗೆ ಪ್ರಾಸಬದ್ಧವಾಗಿ ಪಚ್ಚ ಹೆಸರಿನ ಪಾತ್ರದಲ್ಲಿ ಸಂಚಿತ್ ಸಂಜೀವ್ ಅಭಿನಯಿಸಿದ್ದಾರೆ. ಜೂನಿಯರ್ ಕಿಚ್ಚನಾಗಿ ಬಿಗ್ ಸ್ಕ್ರೀನ್ ಮೇಲೆ ಬಂದಿರುವ ಸಂಚಿತ್ ಸಂಜೀವ್ ತೆರೆ ಮೇಲೆ ಅಕ್ಷರಶಃ ಸುದೀಪ್ ಅವರನ್ನ ನೆನಪಿಸ್ತಾರೆ ಅಂತ ಹೇಳಲಾಗ್ತಿದೆ. ಮೈಸೂರಿನ ಹುಡುಗ ಪ್ರಶಾಂತ್, ಈತನನ್ನ ಎಲ್ಲರೂ ಪ್ರೀತಿಯಿಂದ ಕರೆಯುವುದು ಪಚ್ಚ ಅಂತ. ಪಚ್ಚನ ಡ್ರಗ್ಸ್ ದಂಧೆಗೆ ಇರುವ ಅಡ್ಡ ಹೆಸರು ಮ್ಯಾಂಗೋ 2000. 2000ರಿಂದ 2010ರವರೆಗೆ ಮೈಸೂರಿನಲ್ಲಿ ನಡೆದಿರುವ ನೈಜ ಘಟನೆಗಳನ್ನಾಧರಿಸಿ ನಿರ್ಮಿಸಿರುವ ಚಿತ್ರವೇ ಮ್ಯಾಂಗೋ ಪಚ್ಚ. ಅಪ್ಪಟ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗ ಪಚ್ಚ. ದುಡ್ಡಿನ ಹಿಂದೆ ಓಡುವ ಪಚ್ಚ CD DVD ಅಂಗಡಿಯ ಮಾಲೀಕ. ದುಡ್ಡಿಗಾಗಿ ಸಿನಿಮಾಗಳನ್ನು ರೆಕಾರ್ಡ್ ಮಾಡಿ ಪೈರಸಿ ಸಿಡಿಗಳನ್ನು ಮಾರ್ತಿರ್ತಾನೆ. ಅದ್ಯಾವಾಗ ಅಪ್ಪ ತೀರಿಕೊಳ್ತಾರೋ ಪಚ್ಚನ ಲೈಫ್ ಬದಲಾಗುತ್ತೆ. ರಾಜಕಾರಣಿ ಮಹೇಂದ್ರ ಸೃಷ್ಟಿಸಿದ ಅನಿವಾರ್ಯತೆಯಿಂದ ಪಚ್ಚ ಮತ್ತು ಅವನ ಅಪ್ಪನ ಹಿರಿಯ ಹೆಂಡತಿಯ ಮಗ ನಾಗಪ್ಪ ಗಾಂಜಾ ದಂಧೆ ಇಳಿತಾರೆ. ಅನಂತರ ಪಚ್ಚನ ಬದುಕಲ್ಲಿ ಏನಾಗುತ್ತೆ ಅನ್ನೋದೇ ಚಿತ್ರದ ಕಥಾಹಂದರ. ಸಂಚಿತ್ ಸಂಜೀವ್ ನಿಜಕ್ಕೂ ಪ್ರಾಮಿಸಿಂಗ್ ಅನಿಸ್ತಾರೆ. ಒಳ್ಳೆಯ ಹೈಟ್, ಪರ್ಸನಾಲಿಟಿ ಹಾಗೂ ಲುಕ್ ಹೊಂದಿರುವ ಸಂಚಿತ್ ಸಂಜೀವ್ಗೆ ಉತ್ತಮ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಸಂಚಿತ್ ಸಂಜೀವ್ ಪರ್ಸನಾಲಿಟಿಯಲ್ಲಿ ಸುದೀಪ್ ಅವರ ಸ್ಟೈಲ್ ಹಾಗೂ ಸ್ವ್ಯಾಗ್ ಸಹ ಇದೆ. ಬಲಗೈಯಲ್ಲಿ ವಾಚ್, ಎಡಗೈಯಲ್ಲಿ ಕಡಗ ಧರಿಸಿರುವ ಸಂಚಿತ್ ಆಗಾಗ ಅಕ್ಷರಶಃ ಜೂನಿಯರ್ ಕಿಚ್ಚನಂತೆ ಕಾಣಿಸ್ತಾರೆ. ಭರ್ಜರಿಯಾಗಿ ಫೈಟ್ ಸಹ ಮಾಡಿದ್ದಾರೆ. ಪಚ್ಚನ ಮಲ ಸಹೋದರನಾಗಿ ಮಯೂರ್ ಪಟೇಲ್ ನಟಿಸಿದ್ದಾರೆ. ತಮ್ಮ ಪಾತ್ರಗಳನ್ನು ಮಯೂರ್ ಪಟೇಲ್, ಹರಿಣಿ, ಹಂಸಾ ಪ್ರತಾಪ್, ಉಗ್ರಂ ಮಂಜು, ಕಾಜಲ್ ಕುಂದರ್, ಪ್ರಶಾಂತ್ ಹಿರೇಮಠ್ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಉಗ್ರಂ ಮಂಜು ಹಾಗೂ ನಾಯಕಿ ಕಾಜಲ್ ಕುಂದರ್ ಅವರುಗಳನ್ನು ಇನ್ನೂ ಉತ್ತಮವಾಗಿ ಬಳಸಿಕೊಳ್ಳುವ ಅವಕಾಶ ನಿರ್ದೇಶಕ ವಿವೇಕ್ ಅವರಿಗಿತ್ತು. ಆದರೂ ಈ ಹಂತದಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಈ ಚಿತ್ರವನ್ನು ನೀವು ನೋಡಿದ್ರಾ? ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.